ಮಡಿವಾಳ ಸಮುದಾಯಕ್ಕೆ ಬಿಸಿಎಂಎ ಎಂದು ಕ್ಯಾಟಗರಿ ಇದೆ. ಅದರ ಅಡಿಯಲ್ಲಿ ಪ್ರತಿಯೊಬ್ಬರೂ ಚುನಾವಣೆಗಳಿಗೆ ನಿಂತುಕೊಳ್ಳುವ ಮುಖಾಂತರ ಪಂಚಾಯಿತಿ ಮೆಂಬರ್ಗಳಾಗಿ ಅದರಿಂದ ನಿಮ್ಮ ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಬದಲಾವಣೆಯಾಗುತ್ತೆ ಎಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ದೇವನಹಳ್ಳಿ ತಾಲೂಕು ಆಡಳಿತ ಮತ್ತು ಮಡಿವಾಳ ಸಮಾಜದ ವತಿಯಿಂದ ಏರ್ಪಡಿಸಲಾಗಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಹಿರಿಯ ಮುಖಂಡರುಗಳಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಇದೇ ಸಮಯದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಅನಿಲ್ ಕುಮಾರ್, ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಂಜಪ್ಪ, ದೇವನಹಳ್ಳಿ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ರಮೇಶ್, ಕೃಷ್ಣಪ್ಪ, ಯಲಿಯೂರು ಮುನಿರಾಜು, ತಮ್ಮೇನಹಳ್ಳಿ ಮುನಿಯಪ್ಪ, ವಿಶ್ವನಾಥಪುರ ನಾರಾಯಣಸ್ವಾಮಿ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, ಎಬಿ ನ್ಯೂಸ್ ಕನ್ನಡ, ದೇವನಹಳ್ಳಿ. ಈ ಜಯಂತ್ಯೋತ್ಸವದಲ್ಲಿ ಅವರ ಮೌಲ್ಯಗಳನ್ನು ದಿನನಿತ್ಯ ನಾವು ಪಾಲನೆ ಮಾಡಬೇಕಂತ ನಾವೆಲ್ಲರೂ ಶ್ರಮಜೀವಿಗಳು. ಶ್ರಮದಿಂದ ಉತ್ತಮವಾಗಿರ್ತಕ್ಕಂಥ ಪ್ರತಿಫಲವನ್ನು ಪಡೆದು ನಿಮ್ಮ ಜೀವನ ಇನ್ನಷ್ಟು ಉಜ್ವಲ ಆಗಿರ್ತಕ್ಕಂಥ ವಿಷಯದಲ್ಲಿ ಯಾಕೆ ಉದ್ಘಾಟನೆ ಮಾಡಿಲ್ಲ ನಾವು ಜನಾಂಕಾಗಿ ಇದೊಂದು ನನ್ನ ಮನಸ್ಸು ಜಾಸ್ತಿ ನೋವಾಗ್ತಾ ಇದೆ. ದಯವಿಟ್ಟು ನಮ್ಮ ತಾಲೂಕಾಗ ಸ್ವಲ್ಪ ಗಮನ ಕೊಟ್ಟು ಈ ಬಡ ಮಡವಾಳರ ಬಗ್ಗೆ ಬೀದಿಯಲ್ಲಿ ಬಟ್ಟೆ ಒಗಿತಾ ಇದ್ದಾರೆ. ಆ ನೀರು ದಾರಿಯಲ್ಲಿ ಹೋಗೋರ ಕೈ ಎದುರಿದ್ರೆ ಅವರು ಪಬ್ಲಿಕ್ ಗಲಾಟೆ ಮಾಡ್ತಾರೆ. ದಯವಿಟ್ಟು ವರ್ಗಕ್ಕೆ ಬಿಸಿಎಂಎ ಅಂತೇಳಿ ನಮ್ಮ ಕ್ಯಾಟಗರಿ ಇದೆ. ಅದರಲ್ಲಿ ಪ್ರತಿಯೊಬ್ಬರು ಚುನಾವಣೆಗಳಲ್ಲಿ ನಿಂತ್ಕೊಳ್ಳೋದ್ರ ಮುಖಾಂತರ ಪಂಚಾಯತಿ ಮೆಂಬರ್ಗಳಾಗಿ ಹಾಗೆಯೇ ನಿಮ್ಮ ರಾಜಕೀಯ ಜೀವನವನ್ನು ಕಟ್ಕೊಳ್ಳಿ. ಅದರಿಂದ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಕೂಡ ಬದಲಾವಣೆ ಆಗುತ್ತೆ. ಈ ರೀತಿ ಸಮಾಜದ ಒಂದು ಒಗ್ಗಟ್ಟಿನಿಂದ ಏನಾದರೂ ನಾವು ಹೇಳಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗಿದೆ. ಈಗ ಈ ಸರಿನೂ ಆಗಿದೆ. ಹೋದ ಸರಿ ಏನಾಗಿತ್ತು ಅಂದರೆ ಕೆಲವು ತಾಲೂಕುಗಳಲ್ಲಿ ತಗೊಂಡೆ ವಾಪಸ್ ಬಂದಿದೆ. ಈಗ 60 ಲಕ್ಷ ವಾಪಸ್ ಬಂದಿದೆ. ಲೆಕ್ಕ ಹಾಕೊಳ್ಳಿ. ನಮ್ಮವರು ಅದು ಏನು ಮಾಹಿತಿ ಕೊರತೆ ಆಗಿ ತಗೊಂಡಿಲ್ವಾ ಮಾಡಲಿಲ್ವಾ ಗೊತ್ತಿಲ್ಲ. ಮೂಢನಂಬಿಕೆಗಳು, ಅಸ್ಪೃಶ್ಯತೆ, ಅಸಮಾನತೆ ಇದ್ರ ಬಗ್ಗೆ ಎಲ್ಲ ಕ್ರಾಂತಿನೇ ನೀಡಿದ್ದು. ಆ ಸಮಯದಲ್ಲಿ ಪ್ರಮುಖರು ಶರಣರಲ್ಲಿ ಪ್ರಮುಖರು ಈ ನಮ್ಮ ಮಡಿವಾಳ ಮಾಚಿದೇವರು. ಇವರ ಜಯಂತಿಯನ್ನು ಈಗ